ನಮಸ್ಕಾರ. ಒಂದು ಸಂತೋಷದ ವಿಚಾರ. ಸೇವರ್ತ್ ಫೋಟೋಗ್ರಫಿ ಗುಂಪಿನಿಂದ ದಾವಣಗೆರೆ ವಿವಿ ಪ್ರಾಧ್ಯಾಪಕ ಡಾಕ್ಟರ್ ಶಿಶುಪಾಲ್ ಎಸ್ ಅವರನ್ನು 2024ರ ಸಾಲಿನ 10 ಅತ್ಯುತ್ತಮ ಛಾಯಾಗ್ರಾಹಕರಲ್ಲಿ ಒಬ್ಬರೆಂದು ಪರಿಗಣಿಸಿ ಪ್ರಶಸ್ತಿ ಪತ್ರ ನೀಡಲಾಗಿದೆ. ಇವರ ಉತ್ತಮ ಪಕ್ಷಿ ಚಿತ್ರವನ್ನು ಸಹಿತ ಈ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸೋಣ. ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಿಗುವಂತಾಗಲಿ ಎಂದು ಹಾರೈಸೋಣ. ಈ ದಿನ ವಿಡಿಯೋದಲ್ಲಿ ಅವರೇ ತೆಗೆದ ಕೆಲವು ಪಕ್ಷಿಗಳ ಫೋಟೋ ಮತ್ತು ವಿಡಿಯೋ ಇದೆ. ಹಾಗೆ ಪಕ್ಷಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ ಬನ್ನಿ. ಇದು ಕಾಕರಣಿ ಗಂಡು ಮತ್ತು ಹೆಣ್ಣು ಹಕ್ಕಿ. ಮಕರಂದ ಹೀರುವ ಖಗರತ್ನ, ಚುಕ್ಕೆ ಎದೆಯ ರಾಟವಾಳ, ಬಣ್ಣದ ಕೊಕ್ಕರೆಯ ಮೀನುಬೇಟೆ, ಕೆರೆಯಲ್ಲಿ ಪಕ್ಷಿಗಳ ವೈವಿಧ್ಯ. ಗ್ರೀನ್ ಬೀಟರ್ ಅಂತ ಸಾಮಾನ್ಯವಾಗಿ ಭಾರತದಲ್ಲಿ ಕಂಡು ಬರುವಂತಹ ನೊಣ ಹಿಡುಕ ಅಂತ ಕರೀತಾರೆ. ಪುಟಾಣಿ ಹಾರುವಾಗನೆ ಜೇನು ನೊಣಗಳನ್ನ, ಚಿಟ್ಟೆಗಳನ್ನ, ದುಂಬಿಗಳನ್ನ ಪಟ್ ಅಂತ ಹಿಡಿದು ಆಮೇಲೆ ಕೂತ್ಕೊಂಡು ಬಂದು ಅಲ್ಲಿ ಎಲ್ಲಿ ಕೂತಿರುತ್ತಲ್ಲ ಅಲ್ಲಿಗೆ ಟಪ್ 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 ಅಂತ ಹೊಡೆದು ಸಾಯಿಸಿ ನುಂಗತ್ತೆ. ಯಾಕಂದ್ರೆ ಅದಕ್ಕೆ ಜಗಿಯಕ್ ಬರಲ್ಲ, ಹಲ್ಲುಗಳಿಲ್ಲ. ಅಲಿಮಾಲಿ ಅವರು ಇದು ವಿವರಣೆ ಕೊಡುವಾಗ ಹಕ್ಕಿ ಅಂದ್ರೆ ರೆಕ್ಕೆ ಪುಕ್ಕ ಇರುವ 2 ಕಾಲಿನ ಪ್ರಾಣಿ ಅಷ್ಟೇ. ಯಾಕಂದ್ರೆ ಕೆಲವು ಹಾರದೆ ಇರುವಂತ ಹಕ್ಕಿಗಳಿದೆ, ಬಾವಲಿ ಹಾರತ್ತೆ, ರೆಕ್ಕೆ ಪುಕ್ಕ ಇಲ್ಲ. ಸರ್, ಈಗ ರೆಕ್ಕೆನೂ ಅಷ್ಟೇ ಹೋಗೋದು ಬರೋದು ಆಗ್ತಾನೆ ಇರುತ್ತೆ ಬೆಳವಣಿಗೆ. ಹಕ್ಕಿ ಅಲ್ಲ, ಮಾಮೂಲು ಅದು ರೆಕ್ಕೆ ಇರುತ್ತೆ, ಪುಕ್ಕ ಇರಲ್ಲ. ಪ್ರಕೃತಿ ದತ್ತವಾಗಿರೋದು ಹೊಸ ನಮ್ ಕೂದ್ಲು ತರ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಮತ್ತೆ ರೆಕ್ಕೆ ಮುರಿಯೋದು ಅಂತೆಲ್ಲ ಮುರಿದ್ರೆ ಮತ್ತೆ ಬರಲ್ವಾ? ಅದು ಇದು ಭುಜ ಮುರಿಯೋದು ಅಂದ್ರೆ ಅವಾಗ ಹಾರಕ್ಕಾಗಲ್ಲ. ಪಾರಿವಾಳಕ್ಕೆ ಇಲ್ಲೇ ಬೇಕು ಅಂತಿಲ್ಲ, ನೀರೆಲ್ಲ ಕೆರೆ ಹತ್ರ ಬೇಕು ಅಂತಿಲ್ಲ. ಕೆರೆ ಹತ್ರವಾಳನ ಇವಾಗ ಜನ ಎಲ್ಲ ಏನು ಅಂದ್ರೆ ಪ್ರಾಣಿ ದಯೆ ಅನ್ನೋ ಹೆಸರಲ್ಲಿ ಪಾರಿವಾಳಕ್ಕೆ ಆಹಾರ ಹಾಕ್ತಾರೆ, ಮೆಕ್ಕೆಜೋಳ ಅದೆಲ್ಲ ಹಾಕ್ತಾ ಇದ್ದಾರೆ. ಅದು ಹಾಕ್ಬಾರ್ದು. ಯಾಕೆ ಅಂತಂದ್ರೆ ನೀವು ಒಂದು ಸಂತತಿಗೆ ಆಹಾರ ಹಾಕ್ತಾ ಇದ್ದೀರಿ ಅಂದ್ರೆ ಅದರ ಸಂತತಿ ಜಾಸ್ತಿ ಆದಂಗೆ ಅವು ಬೇರೆ ಹಕ್ಕಿಗಳಿಗೆ ಬೇಕಾದಂತ ಅವಕಾಶಗಳನ್ನ ಕಸ್ಕೊಳ್ತವೆ. ಇವುಗಳು ಸೋಂಬೇರಿಗಳಾಗ್ತಾ ಇದಾವೆ. ನಮಗೆ ಯಾವ ಆಹಾರ ಬೇಕೋ ಅದನ್ನು ತೊಗೊಳಕ್ ಆಗ್ತಾ ಇಲ್ಲ, ಫ್ರೀಯಾಗೆ ಸಿಗ್ತಾ ಇದೆಯಲ್ಲ. ಯಾವುದೇ ಉಚಿತವಾಗಿ ಸಿಕ್ಕರೆ ಕಷ್ಟಪಡದೆ ಸೋಮಾರಿಗಳಾಗುತ್ತೆ. ಒಂದು. ಎರಡನೇದು, ಅವುಗಳ ಪಿಕ್ಕೆ ಮನೆ ಹತ್ರ ಸುತ್ತಮುತ್ತ ಇರೋದ್ರಿಂದ ಅವುಗಳ ಪಿಕ್ಕೆಯಲ್ಲಿ ಕೆಲವು ಅಲರ್ಜಿಕಾರಕ, ರೋಗಕಾರಕ ಬ್ಯಾಕ್ಟೀರಿಯಾಗಳಿದೆ ಪಾರಿವಾಳದ ಪಿಕ್ಕೆಯಲ್ಲಿ. ಅವು ಮನೆ ಸುತ್ತಮುತ್ತ ಇದ್ರೆ ಅವುಗಳೇ ಇರುತ್ತೆ, ನಾವು ಅದನ್ನೇ ಇನ್ಹೇಲ್ ಮಾಡ್ತೀವಿ. ತುಂಬಾ ಜನಕ್ಕೆ ಶ್ವಾಸ ಸಂಬಂಧ ಕಾಯಿಲೆಗಳು ಬರಬಹುದು. ಹಾಗಾಗಿ ಯಾರೂ ಪಾರಿವಾಳಗಳಿಗೆ ಹಾಕಬಾರ್ದು. ಪ್ರಕೃತಿ ದತ್ತವಾಗಿ ಅವು ಆಹಾರ ತಗೊಳ್ಳುವಾಗ ಪ್ರಕೃತಿ ದತ್ತವಾಗಿ ಅವುಗಳ ಸಂಖ್ಯೆ ಒಂದು ಹತೋಟಿಯಲ್ಲಿರುತ್ತೆ. ಯಾವುದು ಪ್ರಕೃತಿ ಯಾವ ತರ ಡಿಸೈನ್ ಆಗಿದೆ ಅಂದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಬೇಕು, ಆದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ಪ್ರಕೃತಿಯೇ ಒಂದು ಹತೋಟಿಯಲ್ಲಿ ಇಟ್ಟಿರುತ್ತೆ. ಅದನ್ನ ಎಕಲಾಜಿಕಲ್ ಬ್ಯಾಲೆನ್ಸ್ ಅಂತ ಕರಿತೀವಿ, ಸಮತೋಲನ ಪರಿಸ್ಥಿತಿಯಲ್ಲಿ ಇರ್ತೀವಿ. ಸೊ ಆ ಎಕಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಆದ್ರೆ ಆಯ್ತು. ನೋಡಿ, ಗುಬ್ಬಿಗಳು ಅಥವಾ ಮಾವಿನ ಸೊಪ್ಪಲ್ಲಿ ಹಲ್ಲುಜ್ತಾ ಇತ್ತು. ಈಗ ಪ್ಲಾಸ್ಟಿಕ್ ರಿಪ್ಲೇಸ್ ಆಯ್ತು. ಅವನ್ನೆಲ್ಲ ವೇಸ್ಟ್. ಆಮೇಲೆ ನೆಕ್ಸ್ಟ್ ವೇಸ್ಟ್ ತುಂಬ್ಕೊಂಡು ಹೋಗುತ್ತೆ. ಚಪ್ಪಲಿಗಳು, ಪಾಲಿಫೈಬರ್ಸ್. ಇವಾಗ ಸಮುದ್ರ ತೀರಕ್ಕೆ ಹೋಗ್ತಾರೆ, ಚಪ್ಪಲಿ ಕಿತ್ತೋಯ್ತು ಅಲ್ಲೇ ಬಿಸಾಡ್ತಾರೆ, ಬರ್ತಾರೆ, ಅದು ಸಮುದ್ರಕ್ಕೆ ಸೇರುತ್ತೆ. ಯಾವ ಆಮೆ ಇದಕ್ಕೆ ಸರ್ ಒಂದು ಫಂಕ್ಷನ್ ಅಲ್ಲೇ ಸಾಕಲ್ಲ ಸರ್, ಬಾಟಲ್, ನೀರಿಗೆ ಬಾಟಲ್, ಮುಂಚೆ ಲೋಟ ಇಡ್ತಿದ್ರು, ಅದನ್ನೆಲ್ಲ ತಗೊಂಡೋಗಿ ಹಾಕ್ತಾರಲ್ಲ, ಅದು ಮತ್ತೆ ಇದಾಗಿ ಮಾಡಕ್ ಬರುತ್ತೆ, ರೀಸೈಕಲ್ ಮಾಡಕ್ ಬರುತ್ತೆ. ಫಸ್ಟ್ ಆಫ್ ಆಲ್ ಉಪಯೋಗ ಕಡಿಮೆ ಮಾಡಿದ್ರೆ ಅದಕ್ಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿರೋದು. ಆದ್ರೆ ಆಶ್ಚರ್ಯ ಅಂದ್ರೆ ನೀವು ಯಾವುದೇ ಮಾಲ್ಗಳಿಗೆ ಹೋದ್ರೆ ಬೇಳೆಕಾಳು, ಅಕ್ಕಿ ಎಲ್ಲ ಪ್ಲಾಸ್ಟಿಕ್ ಕವರಲ್ಲೇ ಇರುತ್ತೆ. ಮನೆಗೆ ತಗೊಂಡ್ ಬಂದು ನಾವು ಸ್ಟೀಲ್ ಡಬ್ಬಿಗೆ, ಗಾಜಿನ ಡಬ್ಬಿಗೆ ಹಾಕೊಳ್ತಾ ಇದ್ವಿ. ಒಂದು ಚಿಪ್ಸ್ ಪ್ಯಾಕೆಟ್ನು
ಪ್ಲಾಸ್ಟಿಕ್ ಅಲ್ಲೇ ಸಿಗ್ತದೆ. ಎಲ್ಲದಲ್ಲೂ ಪ್ಲಾಸ್ಟಿಕ್. ಇದು ಸ್ಪಾಟ್ ಬಿಲ್ಡಕ್ ಅಂತ, ಹಾಂ, ಚುಕ್ಕೆ ಕೊಕ್ಕಿನ ಬಾತು ಅಂತ. ಅಲ್ಲಿ ಹೋಗ್ತಾ ಇದೆ ಆಹಾರ ಹುಡ್ಕೊಂಡು, ಆಹಾರ ಹುಡ್ಕೋದು. ಇವಾಗ ಏನೇನು ತಿನ್ಬೇಕು ಅಂತ ಕಲಿಸ್ತಾ ಮರಿ ಕಲಿಸ್ಬೇಕಲ್ಲ. ಸರ್ ಈಗ ಅದಕ್ಕೆ ಈ ಹಕ್ಕಿಗಳಿಗೆ ಫಸ್ಟ್ ಈಗ ಮಗು ಹುಟ್ಟಿದ್ರೆ ಹೇಗೆ ಫಸ್ಟ್ ಮೆತ್ತನೆ ಇದು ಕೊಡ್ಬೇಕಂತ ಎಲ್ಲ ಗೊತ್ತಾಗುತ್ತೆ. ಹೌದು, ಏನಂದ್ರೆ ತಂದೆ ತಾಯಿಗಳು ಯಾವ ಆಹಾರವನ್ನು ಕೊಟ್ಟಿರ್ತಾವೋ ಆ ಆಹಾರವನ್ನು ಮಾತ್ರ ಮರಿಗಳು ತಿನ್ನುತ್ತೆ. ಈಗ ಉದಾಹರಣೆಗೆ ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತ, ಕಂಚು ಕುಟಿಗ ಅಂತ ಅಂತವೆ, ಪುಟ್ರ ಹಕ್ಕಿ ಅಂತ ಕರೀತಾರೆ. ಪುಟ್ರ ಹಕ್ಕಿ ತನ್ನ ಮರಿಗಳಿಗೆ ಮರಿಗಳು ತುಂಬಾ ಸಣ್ಣದಿದ್ದಾಗ ಹುಳ ಹುಪ್ಪಟೆಗಳನ್ನು ಕೊಡುತ್ತೆ, ಪೌಷ್ಟಿಕ ಪ್ರೋಟೀನ್ ರಿಚ್ ಫುಡ್. ಅವಾಗ ಅದರ ಮೂಳೆಗಳು ಎಲ್ಲ ಗಟ್ಟಿ ಆಗುತ್ತೆ. ಆಮೇಲೆ ಇನ್ನೇನು ಹಕ್ಕಿ ಗೂಡಿಂದ ಬಿಟ್ಟು ಹಾರಬೇಕು ಅನ್ನುವಾಗ ಶಕ್ತಿ ಜಾಸ್ತಿ ಬೇಕು ರೆಕ್ಕೆ ಬಡಿಯಕ್ಕೆ. ಅವಾಗ ಅದು ಹಣ್ಣುಗಳನ್ನ, ಹತ್ತಿ, ಆಲ, ಬಸರಿ, ಆ ಹಣ್ಣುಗಳನ್ನ ತಂದು ಕೊಡುತ್ತೆ. ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅಂದ್ರೆ ಈ ಹಕ್ಕಿಗಳಲ್ಲೂ ಪೋಷಕ ವಿಜ್ಞಾನ, ನ್ಯೂಟ್ರಿಷನಲ್ ಸೈನ್ಸ್ ಅವುಗಳಿಗೆ ಗೊತ್ತಿದೆ, ಪ್ರಕೃತಿ ದತ್ತವಾಗಿ ಗೊತ್ತಿದೆ. ಸೊ ತನ್ನ ಮರಿಗಳಿಗೆ ಯಾವ ತರದ್ ಕೊಡಬೇಕು, ಹೇಗ್ ಕೊಡಬೇಕು, ಎಷ್ಟು ಕೊಡಬೇಕು, ಅಷ್ಟು ಪುಟ್ಟ ಮೆದುಳಲ್ಲಿ ಏನೇನೆಲ್ಲ ಆಲೋಚನೆಗಳಿದೆ ಅಂತಲ್ವಾ. ಅದೇ ಹೆಂಗೆ ಬಿಳಿ ಬಾತು ಅಂತ ನೋಡಿ, ಮರಿಗಳ ಹತ್ರ ಬರ್ತಾ ಇದ್ದಾವೆ. ಅಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಅದು ತೇಲ್ತಾ ಬರ್ತಿದಾವಲ್ಲ. ಹೌದು, ಅದೇನದ? ಅದೇ ಸ್ಪಾಟ್ ಬಿಲ್ಡಕ್ ಅದು. ಅದೆಲ್ಲ ಅದು ಸರ್ ನಮ್ಮ ದೇಶದ ಬೇರೆ ದೇಶ. ನಮ್ಮ ದೇಶದ. ಅಂದ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ವಾತಾವರಣ ಅಷ್ಟು ಚೆನ್ನಾಗಿದೆ ಅಲ್ವಾ. ಸಮಶೀತೋಷ್ಣ ವಲಯದಲ್ಲಿ ಇದೀವಿ. ಈ ಕಡೆ ಅದಕ್ಕೆ ಜಾಸ್ತಿ ಇಲ್ಲ, ಬಿಸಿಲು ಜಾಸ್ತಿ ಇಲ್ಲ. ಆದ್ರೆ ಇವಾಗ ಭಾರತ ಮಾತ್ರ ತಗೊಂಡ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿರೋ ಕೆಲವು ಹಕ್ಕಿಗಳು ಚಳಿ ತಡೆಯಕ್ಕಾಗ್ದಲೆ ದಕ್ಷಿಣ ಭಾರತಕ್ಕೆ ಬರುತ್ತೆ, ಶ್ರೀಲಂಕಾ ತನಕ ಹೋಗುತ್ತೆ. ಇಲ್ಲ ಅಷ್ಟು ಅನುಕೂಲಕರವಾದ ವಾತಾವರಣ ಇಲ್ಲ ಅಂದ್ರೆ ಟೆಂಪರೇಚರ್. ಅಲ್ಲ ಸರ್, ಈಗ ಅವಕ್ಕೆ ಹಿಂಗ್ ಹುಡ್ಕೊಂತ ಬರ್ತಾವಲ್ಲ, ಒಂದೇ ಸರಿ ಬರ್ತಾವ ಅಥವಾ ಹಿಂಗೆ ಹುಡ್ತಾ ಯಾವ್ದು ಚೆನ್ನಾಗಾಗುತ್ತೆ ಅನ್ನೋದು ನೋಡ್ಕೊಂಡು ಬರ್ತಾವ. ಈಗ ಹಕ್ಕಿಗಳು ಅದು ಯಾವಾಗ್ಲೂ ಅವುಗಳ ಜೀವನ ಕ್ರಮ ಆಗ್ಬಿಟ್ಟಿರುತ್ತೆ. ಚಳಿಗಾಲ ಆಗುವಕ್ಕಿಂತ ಮುಂಚೆ, ವಲಸೆ ಹೊರಡಕ್ಕಿಂತ ಮುಂಚೆ ಅವುಗಳ ದೇಹದಲ್ಲಿ ಕೊಬ್ಬು ಶೇಖರಣೆ ಮಾಡ್ಕೊಳ್ತವೆ. ಅಂದ್ರೆ ಅವುಗಳು ಇನ್ನೇನು ವಲಸೆ ಹೋಗ್ಬೇಕು ಅನ್ನೋ ಜೊತೆಗೆ ಶಕ್ತಿ ಜಾಸ್ತಿ ಬೇಕು. ವಲಸೆ ಅನ್ನೋದು ಒಂದು ದೂರ ವಿಸ್ತಾರವಾದ ಜಾಗಗಳಿಗೆ, ಬೇರೆ ಬೇರೆ ಜಾಗಗಳಿಗೆ ಹೋಗ್ಬೇಕಾಗುತ್ತೆ. ಅವಾಗ ಶಕ್ತಿ ಸಂಚಯ ಮಾಡಿಕೊಂಡು ಆಮೇಲೆ ಅವು ವಲಸೆ ಹೊರಡ್ತವೆ. ಕೆಲವು ಗುಂಪು ಗುಂಪಾಗಿ ಹೋಗ್ತವೆ, ಕೆಲವು ಇಂಡಿವಿಜುವಲ್ ಆಗಿ ಹೋಗ್ತವೆ. ಅವುಗಳು ಇವಾಗ ನಮಗೆ ನಾವು ಬೆಳಗ್ಗೆ ಬೇಗ ರಾತ್ರಿ ಮಲಗ್ತೀವಿ, ಅದೇ ತರನೇ ವರ್ಷದಲ್ಲಿ ಯಾವ ಟೈಮಲ್ಲಿ ನಾವು ವಲಸೆ ಹೋಗ್ಬೇಕು ಅನ್ನೋದು ನಿರ್ಧಾರ ತಲೆಗೊಳಿಯುತ್ತೆ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಹೋಗುತ್ತೆ. ಅದಕ್ಕೆ ಸಲೀಂ ಅಲಿ ಅವರ ಪುಸ್ತಕದಲ್ಲಿ ಬರೀತಾರೆ, ಬ್ರೀಡಿಂಗ್ ಗ್ರೌಂಡ್, ಫೀಡಿಂಗ್ ಗ್ರೌಂಡ್ ಅಂತ. ಬ್ರೀಡಿಂಗ್ ಗ್ರೌಂಡ್ ಅಂದ್ರೆ ಸಂತಾನಾಭಿವೃದ್ಧಿ ಮಾಡುವಂತ ಜಾಗ, ಫೀಡಿಂಗ್ ಗ್ರೌಂಡ್ ಅಂದ್ರೆ ಆಹಾರಕ್ಕೆ ಸೂಕ್ತ ವಾತಾವರಣಕ್ಕೆ ಹೋಗುವಂತ ಜಾಗ. ಸೊ ಸುಮಾರು ಪಕ್ಷಿಗಳು ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ, ದಕ್ಷಿಣ ಭಾರತ ಅಲ್ಲಿಗೆ ಬರುತ್ತೆ. ಯಾಕೆ ಅಂದ್ರೆ ಯುರೋಪ್ ನಲ್ಲಿ ಈಗ ಕೊರೆಯುವಂತ ಚಳಿ, ಆ ಚಳಿನ ತಡ್ಕೊಳಕ್ಕಾಗ್ದಲೆ ನವೆಂಬರ್ ನಲ್ಲಿ ಭಾರತಕ್ಕೆ ಬಂದು ಮತ್ತೆ ಮಾರ್ಚ್ ಏಪ್ರಿಲ್ಗೆ ವಾಪಸ್ ಹೋಗ್ತವೆ. ಇದನ್ನು ಎಷ್ಟೊಂದು ಚೆನ್ನಾಗಿ ನಮಗೆ ವಿವರಿಸಿದ್ದೀರಾ. ನಿಮಗೆ 50%ಗಿಂತ ಜಾಸ್ತಿ ಈ ಹಕ್ಕಿ ವೀಕ್ಷಣೆಗಳ ಅಧ್ಯಯನದಲ್ಲಿ ಹೀಗೆ ಮುಂದುವರಿಲಿ ಅಂತ ನನಗೆ ಹೇಳಕ್ ತುಂಬಾ ಖುಷಿ ಆಗುತ್ತೆ. ಧನ್ಯವಾದಗಳು. ಸೇತುವೆ ಕೆಳಗೆ ಮಣ್ಣಿನಲ್ಲಿ ಕೆಸರು ಮಣ್ಣನ್ನು ತಗೊಂಡು ಬಂದು ಸ್ವಾಲೋ ಅಂತ ಹಕ್ಕಿಗಳು, ಕವಲು ತೋಕೆ ಅಂತ ಕರಿತೀವಿ, ತುಂಬಾ ಸಣ್ಣ ಹಕ್ಕಿಗಳು ಬೇರೆ ಬೇರೆ ಕಡೆ ಸೇತುವೆಗಳಲ್ಲೆಲ್ಲ, ಹಳೆ ಕೋಟೆಗಳಲ್ಲೆಲ್ಲ ಕಟ್ತವೆ. ಇದು ಕೆಸರು ಮಣ್ಣನ್ನು ತಗೊಂಡು ಬಂದು ಅಂಟಿಸಿ ಬಹುಮಹಡಿ ಕಟ್ಟಡ ಹತ್ರ ಸಪರೇಟ್ ರೂಮ್ ಕಟ್ಕೊಂಡಿದ್ದಾವೆ. ಒಂದೊಂದು ಕೊಠರೆ ಒಳಗೂ ಒಂದೊಂದು ಜೊತೆ ಇರುತ್ತೆ. ಇವುಗಳು ಸಮೂಹ ಜೀವಿಗಳು, ಕಲೋನಿಯಲ್ ಫಾರಮ್ಸ್ ಅಂತ ಕರಿತೀವಿ. ಅಂದ್ರೆ ಒಟ್ಟಿಗೆ ಸಂಸಾರ ನಡೆಸುವಂತ ಹಕ್ಕಿಗಳಿವು. ಎಲ್ಲ ಬರ್ತಿದಾವಲ್ಲ, ಅವು ರೂಮಿಗೆ ಹೋಗುತ್ತೆ. ಹೌದು ಹೌದು ಹೌದು, ಬರ್ತಾ ಇದಾವೆ ನೋಡಿ. ಇದು ನೀವೇ ವಾಚ್ ಮಾಡಿದ್ದ? ನಾನೇ ವಾಚ್ ಮಾಡಿ ನಾನೇ ವಿಡಿಯೋ ಮಾಡಿದ್ದು. ಸರ್, ಇವು ಮರಿಗಳೆಲ್ಲ ಆದ್ಮೇಲೆ ಮತ್ತೆ ಬಿಟ್ಟು ಹೋಗ್ತಾವ ಅಥವಾ ಮತ್ತೆ ಕಟ್ತಾವ? ಅಲ್ಲ, ಅದು ಒಂದು ಸೀಸನಿಗೆ ಮಾತ್ರ. ಅದರೊಳಗೆ ಮೊಟ್ಟೆ ಇಟ್ಟು ಮರಿ ಮಾಡಿ ಆ ಮರಿಗಳೆಲ್ಲ ಇವುಗಳ ಜೊತೆಗೆ ದೊಡ್ಡದಾದ್ಮೇಲೆ ಸೇರ್ಕೊಳ್ತವೆ. ಸರ್, ನೀವೀಗ ಹಕ್ಕಿ ವೀಕ್ಷಣೆ ಎಲ್ಲ ಮಾಡಿ ಬಂದ್ರಲ್ಲ, ನಂತರ ನೀವೇನು ಮಾಡ್ತೀರಾ? ನಂತರ ನಾನು ಹಕ್ಕಿ ಫೋಟೋಗಳನ್ನ
ಲ್ಯಾಪ್ಟಾಪಿಗೆ ಹಾಕೊಂಡು ಹಾಂ ಇದೆಲ್ಲ ಪುಸ್ತಕಗಳಿದೆ. ಹಾಂ ಇದು ಡಾಕ್ಟರ್ ಸಲೀಂ ಅಲಿ ಅವರು ಬರೆದಿರೋದು ಹಾಂ ಹಾಂ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್. ಹಾಂ ಇದರಲ್ಲಿ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಮಯನ್ಮಾರ್ ಹಾಂ ಈ 4 ದೇಶಗಳಲ್ಲಿ ಸಿಗುವಂತಹ ಹಾಂ ಹಕ್ಕಿಗಳನ್ನ ಚಿತ್ರ ಸಮೇತ ವಿವರಿಸಿದ್ದಾರೆ. ಹ್ಞೂ ಈ ಹಕ್ಕಿ ಯಾವ ತರ ಇರುತ್ತೆ, ಅದರದ್ದು ಗುಣಲಕ್ಷಣಗಳೇನು, ಈ ರೀತಿ ವಿವರಿಸಿದ್ದಾರೆ. ಅದೇ ತರ ನನ್ನ ಹತ್ರ ಸುಮಾರು ಪುಸ್ತಕಗಳಿವೆ. ಇದು ಬರ್ಡ್ಸ್ ಆಫ್ ಸೌತ್ ಇಂಡಿಯಾ ಅಂತ, ಗ್ರಿಮಿಟ್ ಅಂತ ಕರೀತಾರೆ. ಇದು ಬರ್ಡ್ಸ್ ಇನ್ ಆಕ್ಷನ್ ಅಂತ. ಇದು ಮಣಿಪಾಲದಲ್ಲಿ ಪಶ್ಚಿಮ ಘಟ್ಟಗಳ ಶ್ರೇಣಿಗಳಲ್ಲಿರುವಂತ ರಮಿತ್ ಸಿಂಗಲ್ ಅಂತ ಅವರು ಬರೆದಿರೋ ಪುಸ್ತಕ. ಈ ತರದ ಪುಸ್ತಕಗಳಿಂದ ಎಲ್ಲ ನೋಡಿ ನನ್ನ ಫೋಟೋ ಜೊತೆ ಕಂಪೇರ್ ಮಾಡಿ ಯಾವ ಹಕ್ಕಿ ಅದು ಅಂತ ಗುರ್ತಿಟ್ಕೊಳ್ತೀನಿ. ಆಮೇಲೆ ಅದನ್ನೆಲ್ಲ ಇವಾಗ ಯಾವ ಪ್ಲೇಸ್ಗೆ ಹೋಗಿದ್ದೆ, ಎಷ್ಟು ಟೈಮ್ ಸ್ಟಾರ್ಟ್ ಮಾಡಿದೆ, ಯಾವಾಗ ಮುಗಿಸ್ದೆ, ಯಾವ್ಯಾವ ಹಕ್ಕಿಗಳನ್ನು ನೋಡಿದೆ, ಅದು ಎಷ್ಟೆಷ್ಟು ಸಂಖ್ಯೆಯಲ್ಲಿತ್ತು ಅದನ್ನೆಲ್ಲ ನೋಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಗುರ್ತಾಗಿಲ್ಲದೆ ಇರೋದನ್ನ ಬೇರೆ ಎಕ್ಸ್ಪರ್ಟ್ಸ್, ನಮ್ಗೆ ಪರಿಚಯ ಇರೋ ಬೇರೆ ಬರ್ಡ್ ವಾಚರ್ಸ್ ಇದ್ದಾರೆ, ಅವರಿಗೆಲ್ಲ ಫೋಟೋ ಕಳಿಸ್ಕೊಡ್ತೀನಿ. ಕಳಿಸ್ಕೊಟ್ಟ ಮೇಲೆ ಇದರಲ್ಲಿ ಎಂಟರ್ ಆಗುತ್ತೆ. ಇದನ್ನ ಆಮೇಲೆ ಈ ಬರ್ಡ್ಗೆ ದಾಖಲೆಗೆ ಅಕ್ಷರ ಹಾಕ್ತೀನಿ. ಅದರಲ್ಲಿ ನಾನು 10 ವರ್ಷದಿಂದ ಏನೇನು ಹಕ್ಕಿಗಳನ್ನು ನೋಡಿದ್ದೀನಿ, ದಿನಾಂಕ ಸಮೇತ, ಟೈಮ್ ಸಮೇತ, ಎಷ್ಟು ಸಂಖ್ಯೆಯಲ್ಲಿ ಯಾವ್ಯಾವ ಹಕ್ಕಿ ಯಾವ್ಯಾವ ಪ್ರದೇಶದಲ್ಲಿ ಇತ್ತು ಅನ್ನೋದು ಅದರಿಂದ ನನಗಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿರುವಂತ ಪಕ್ಷಿ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ವೆಬ್ಸೈಟ್. ಹೌದು, ಈ ಬರ್ಡ್ ಅಂತ. ಈ ಬರ್ಡ್ ಅಂತ ಹೊಡೆದ್ರೆ ಸರಿ, ನಿಮ್ದಷ್ಟು ಸಿಗುತ್ತೆ. ಹೌದು, ನಮ್ದಷ್ಟು ಸಿಗುತ್ತೆ. ಆ ಪ್ರದೇಶದಲ್ಲಿ ಬೇರೆಯವರು ಮಾಡಿರೋದು ಸಿಗುತ್ತೆ. ಬೇರೆಯವರು ಇವಾಗ ನಂತರನೇ ಪಕ್ಷಿ ವೀಕ್ಷಕರು ನಾವು ಒಂದು 10 ಜನ ಇದೀವಿ ದಾವಣಗೆರೆಯಲ್ಲಿ. ಅವ್ರು ಯಾವ್ದು ಕೆರೆಗಳಿಗೆ ಹೋದ್ರು, ಯಾವ್ಯಾವ ಜಾಗಕ್ಕೆ ಹೋದ್ರು, ಅಲ್ಲಿ ಯಾವ್ಯಾವ ಹಕ್ಕಿಗಳನ್ನು ನೋಡಿದ್ರು ಅಂತ ಅವರು ಅದ್ರಲ್ಲಿ ದಾಖಲಿಸಿರ್ತಾರೆ. ನೀವು ಅದನ್ನ ಒಂದು ಕುಂದವಾಡ ಕೆರೆಯಲ್ಲಿ ಯಾವ ಹಕ್ಕಿಗಳಿದೆ ಅಂತ ನೋಡ್ಬೋದು, ಅಥವಾ ಇಡೀ ದಾವಣಗೆರೆಯಲ್ಲಿ ಅಥವಾ ಮೈಸೂರಲ್ಲಿ, ಶಿವಮೊಗ್ಗದಲ್ಲಿ ಯಾವ್ಯಾವ ಹಕ್ಕಿಗಳಿದೆ ಅಂತ ನೋಡ್ಬೋದು, ಭಾರತದಲ್ಲಿ ಯಾವ್ಯಾವ ಹಕ್ಕಿಗಳಿದೆ ಅಂತ ನೋಡ್ಬೋದು. ಬೇರೆ ಬೇರೆ ದೇಶಗಳಲ್ಲೂ ಅದೇ ತರ ಮಾಡಿರ್ತಾರೆ. ಸೊ ಇದನ್ನ ಸಿಟಿಸನ್ ಸೈನ್ಸ್ ಅಂತ ಕರಿತೀವಿ, ಸಾರ್ವಜನಿಕರ ವಿಜ್ಞಾನ ಅಂತ. ಯಾಕೆಂದ್ರೆ ನಾವು ನೋಡಿರೋದನ್ನೆಲ್ಲ ಅಲ್ಲಿ ಹಾಕಿರ್ತೀವಿ, ಅಲ್ಲಿ ರಿವ್ಯೂರ್ಸ್ ಇರ್ತಾರೆ, ನಾವು ಹಾಕಿರೋ ಸರಿ ತಪ್ಪ ಅಂತ ನೋಡ್ತಾರೆ. ನಾವು ಹಾಕಿರೋ ಫೋಟೋ ಇದೆಲ್ಲ ಇದು ಅಂತ ಅವ್ರ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಅದನ್ನ ಚೇಂಜ್ ಮಾಡಕ್ ಅವಕಾಶನೂ ಇದೆ. ಸೊ ಹಾಗಾಗಿ ಅದಕ್ಕೊಂದು ಪಕ್ಷಿ ವೈವಿಧ್ಯನ ದಾಖಲೀಕರಣಗೊಳಿಸಕ್ಕೆ ನಮ್ಮದೊಂದು ಸಣ್ಣ ಕಾಂಟ್ರಿಬ್ಯೂಷನ್. ಇದು ಸಣ್ಣದಲ್ಲ ಸರ್, ದೊಡ್ಡದು. ನಿಜವಾಗಿ ನಂಗೆ ಭಾಳ ಖುಷಿ ಆಯಿತು. ಮತ್ತು ನೀವು ಪ್ರತಿಯೊಂದೂ ವಿವರಿಸಿದಿರಿ, ಸ್ವಲ್ಪನೂ ಬೇಜಾರಿಲ್ಲದೆ ಅದ್ರ ಬಗ್ಗೆ ನಮಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀರಿ. ನಿಮ್ಮ ಈ ಅಧ್ಯಯನ ಇಂದು ಮುಂದುವರೆದು ಅದರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ ಅಂತ ನನ್ನ ಹಾರೈಕೆ ಸರ್. ಧನ್ಯವಾದಗಳು. ಇದು ದಾವಣಗೆರೆ ವಿವಿ ಪ್ರಾರಂಭದ ದಿನದಲ್ಲಿ, ನಂತರ 2000 ಇಸ್ವಿಯಲ್ಲಿ, ಹಾಗೆ ಈಗಿನ ದಿನದಲ್ಲಿ. ಇವೆಲ್ಲ ನೋಡಿದ ಮೇಲೆ ಸರ್ ಅವರ ಮನೆ ನೋಡಬೇಕಲ್ವಾ, ಹೇಗೆ ಹಸಿರಿಂದ ಕಂಗೊಳಿಸ್ತಿದೆ ಅಂತ ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.